ಹಲೋ ಮಕ್ಕಳೇ, ಫಿಸಿಕ್ಸ್ ಮಿಸ್ಟ್ರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ ಈ ಒಂದು ವಿಡಿಯೋನಲ್ಲಿ, ಆಸ್ ಯು ಕ್ಯಾನ್ ಸಿ ಆನ್ ದ ಸ್ಕ್ರೀನ್, ವಿ ವಿಲ್ ಬಿ ಡಿಸ್ಕಸಿಂಗ್ ಅಬೌಟ್ ದ ಡಿರೈವೇಷನ್ ವಿಚ್ ಈಸ್ ಇಂಪಾರ್ಟೆಂಟ್ ಫಾರ್ 3 marks, and the derivation is about the representation or derivation of the relationship between the current in terms of current and drift velocity, or the derivation of the current in terms of drift velocity. Okay, so this is what the derivation that we will do. Okay, so ಈ ಒಂದು ವಿಡಿಯೋನಲ್ಲಿ ಕಂಪ್ಲೀಟ್ ಡಿರೈವೇಷನ್ನ ಮಾಡ್ತಾ ಹೋಗ್ತೀವಿ. ಸೊ ಇದನ್ನು ಕಂಪ್ಲೀಟ್ ಡಿರೈವೇಷನ್ ಮಾಡೋದಕ್ಕಿಂತ ಮುಂಚೆ, ಸೊ ನೀವು ಈ ಚಾನಲ್ಗೆ ಹೊಸಬ್ರಾಗಿದ್ದರೆ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ ಅಂತ ಕೇಳ್ತಾ, ನಾವು ವಿತೌಟ್ ವೇಸ್ಟಿಂಗ್ ದ ಟೈಮ್ ಲೆಟ್ ಅಸ್ ಎಂಟರ್ ಇನ್ ಟು ದ ಟಾಪಿಕ್. ಓಕೆ, ಸೊ ಆ್ಯಂಡ್ ದ ಎಕ್ಸ್ಪ್ರೆಷನ್ ಇಸ್ ಆರ್ ದ ಡಿರೈವೇಷನ್ ಇದೇ ರೀತಿ ಕೇಳ್ಬೋದು ಡೈರೆಕ್ಟಾಗಿ. ಡಿರೈವ್ ಐ ಈಸ್ ಈಕ್ವಲ್ ಟು ಎನ್ ಇ ಎ ವಿ, ದಟ್ ಮೀನ್ಸ್ ವಿ ಡಿ ಇನ್ ದ ಸೆನ್ಸ್ ಡ್ರಿಫ್ಟ್ ವೆಲಾಸಿಟಿ. ಸೊ ಅದಾದಮೇಲೆ ಮಿಕ್ಕಿದೆಲ್ಲ ಅದಕ್ಕೆ ಆದಂತಹ ಟರ್ಮಿನಾಲಜೀಸ್ ಇರುತ್ತೆ, ಅದು ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ಸಿಂಪಲ್ ಡಯಾಗ್ರಾಮ್ ಬರೀಬೇಕಾಗುತ್ತೆ. You have to write the conductor. Okay, so where you have to represent positive and negative terminal. Okay, so the direction of the current is always from positive to negative. Okay, we have to consider from positive to negative, and electrons ಯಾವಾಗಲೂ opposite to the direction of current ಮೂವ್ ಆಗ್ತಾ ಹೋಗುತ್ತೆ. ನಾವು ಒಂದು ಪರ್ಟಿಕ್ಯುಲರ್ ಲೆಂತ್ ಆಫ್ ದ ಕಂಡಕ್ಟರ್, ಫುಲ್ ಲೆಂತ್ ತೊಗೊಂಡಿಲ್ಲ, ಪರ್ಟಿಕ್ಯುಲರ್ ಲೆಂತ್ ಆಫ್ ದ ಕಂಡಕ್ಟರ್ ತೊಗೊಂಡಿದ್ದೀವಿ. ಆ ಲೆಂತಿಗೆ, ಓಕೆ, ಸೊ ಐ ಮೆನ್ಷನ್ ಇಟ್ ಆಸ್ ವಾಟ್ ಎಲ್, ಆ್ಯಂಡ್ ಆ ಕಂಡಕ್ಟರಿನ ಕ್ರಾಸ್ ಸೆಕ್ಷನ್ ಇರುತ್ತೆ. ಓಕೆ, ಸೊ ಡಯಾಮೀಟರ್ ತೊಗೋಬೇಕು. ಡಯಾಮೀಟರ್ ತೊಗೊಂಡ್ರೆ ರೇಡಿಯಸ್ ಅಂತ ಹೇಳಿದ್ರೆ ಆಟೋಮೆಟಿಕಲಿ ನಾವು ಏರಿಯಾನ ಫೈಂಡ್ ಔಟ್ ಮಾಡ್ಕೋಬಹುದು. ಸೊ ಕ್ರಾಸ್ ಸೆಕ್ಷನಲ್ ಏರಿಯಾ ಅಂದರೆ ಆ ವೈರ್ನ, ಸೇ ಫಾರ್ ಎಕ್ಸಾಂಪಲ್ ಇಫ್ ದಿಸ್ ಇಸ್ ಅ ವೈರ್, ಸೊ ಮಧ್ಯದಲ್ಲಿ ಎಕ್ಸಾಕ್ಟ್ಲಿ ಪರ್ಪೆಂಡಿಕ್ಯುಲರ್ ಕಟ್ ಮಾಡಿದಾಗ ಈ ಶೇಪ್ ಯಾವ ರೀತಿ ಕಾಣುತ್ತೆ, ದಟ್ ಈಸ್ ಕಾಲ್ಡ್ ಆಸ್ ಕ್ರಾಸ್ ಸೆಕ್ಷನಲ್ ಏರಿಯಾ. ಸೊ ಆ ಕ್ರಾಸ್ ಸೆಕ್ಷನಲ್ ಏರಿಯಾ ಎ ಅಂತ ತೊಗೊಂಡಿದ್ದೀವಿ. ಓಕೆ, ಸೊ ದಿಸ್ ಲುಕ್ಸ್ ಲೈಕ್ ಎ ಸಿಲಿಂಡರ್. ಓಕೆ, ಸೊ ಸಿಲಿಂಡ್ರಿಕಲ್ ಆಬ್ಜೆಕ್ಟ್ ಇರೋದ್ರಿಂದ ವಾಲ್ಯೂಮ್ ಫಾರ್ಮುಲಾನು ಗೊತ್ತಿರಬೇಕಾಗುತ್ತೆ, ಪೈ ಆರ್ ಸ್ಕ್ವೇರ್ ಹೆಚ್. ಸೊ ಪೈ ಆರ್ ಸ್ಕ್ವೇರ್ ಅಂದರೆ ಇಲ್ಲಿ ಏರಿಯಾ ಆಗುತ್ತೆ, ಹೆಚ್ ಅಂದರೆ ಇಲ್ಲಿ ಲೆಂತ್. ಓಕೆ, ಸೊ ದೀಸ್ ಥಿಂಗ್ಸ್ ವಿ ವಿಲ್ ಅಪ್ಲೈ ಇನ್ ಆರ್ ಡಿರೈವೇಷನ್. ಓಕೆ, ಸೊ ನಾನೀಗ ಏನು ಹೇಳಿದೆ ಅದಷ್ಟನ್ನು ಕೂಡ ಸೆಂಟೆನ್ಸ್ ವೈಸ್ ಬರ್ಕೊಂಡಿದ್ದೀನಿ ಇನ್ ಆರ್ಡರ್ ಟು ಸೇವ್ ದ ಟೈಮ್. ನೀವು ಎಕ್ಸಾಮಿಗೆ ಇಷ್ಟು ಬರೆದ್ರೆ ಸಾಕು. ಓಕೆ, ಈ ಡಯಾಗ್ರಾಮ್ ಬರೆದು ಇಷ್ಟು ಅಲ್ಲಿ ಏನಿದೆ ಅದನ್ನು ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡ್ಕೊಂಡ್ರೆ, ಅಂದರೆ ವರ್ಡಿಂಗ್ಸ್ಗಳಲ್ಲಿ ಒಂದು 3 to 4 ಲೈನ್ಸ್ ಬರೆದ್ರೆ ಸಾಕು. ಓಕೆ, ಎಸ್. ಸೊ ಇದಾದಮೇಲೆ ನಾವು ಲೆಟ್ ಅಸ್ ಎಂಟರ್ ಇನ್ ಟು ದ ಡಿರೈವೇಷನ್. ಓಕೆ, ಸೊ ಬಿಫೋರ್ ಎಂಟರಿಂಗ್ ಟು ದ ಡಿರೈವೇಷನ್, ಸೊ ಲೆಟ್ ಮೀ ಕಾಪಿ ದಿಸ್ ಒನ್ ಟು ಮೈ ನೆಕ್ಸ್ಟ್ ಪೇಜ್. ಓಕೆ, ಸೊ ಐ ವಿಲ್ ಜಸ್ಟ್ ಕಾಪಿ ದಿಸ್ ಒನ್. ಸೊ ಇಲ್ಲಿ ನೆಕ್ಸ್ಟ್ ಪೇಜಿಗೆ ಇಲ್ಲಿ ಕಾಪಿ ಮಾಡ್ಕೊಂಡಿದ್ದೀನಿ. ಓಕೆ, ಸೊ ಡಿರೈವೇಷನ್ ಎಲ್ಲಿಂದ ಸ್ಟಾರ್ಟ್ ಮಾಡೋದು ಸರ್? ವೆರಿ ಸಿಂಪಲ್. ಓಕೆ, ಸೊ ಇಲ್ಲಿ ನಾನು ಏನು ಬರೀತೀನಿ ಅಷ್ಟೇ ಬರೆದ್ರೆ ಸಾಕು, ಈಸಿಯಾಗಿ 3 marks ಸಿಗುತ್ತೆ. ಸೊ ಫ್ರಮ್ ದ ಡೆಫಿನೇಷನ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಓಕೆ, ಸೊ ವಿ ಹ್ಯಾವ್ ಟು ಸ್ಟಾರ್ಟ್ ಫ್ರಮ್ ದ definition of electric current. What does electric current says? So electric current says that I is equal to, that means rate of flow of charge particles, that is I is equal to Q divided by T in simple words. Sometimes small I L ತಗೊಳ್ತಾರೆ, ಓಕೆ, Q by dt ಅಂತ ತಗೊಳ್ತಾರೆ, dQ by dt ಅಂತ ತಗೊಳ್ತಾರೆ, ಎವ್ರಿಥಿಂಗ್ ಇಸ್ ಫೈನ್. ಸೊ ನಾವೀಗ ಜನರಲ್ ಆಗಿ ಬರೀತಾ ಇರೋದು, ಸೊ ಹಾಗಾಗಿ I is equal to Q into T. From the topic of quantization of charge, Q can be written as N into E. That means number of charge particles into charge of each charge particle. If we consider it as electron, then charge of an electron. ಆಯಿತಾ? ಪ್ರೋಟಾನ್ ಅಂತ ಕನ್ಸಿಡರ್, ದಟ್ ಮೀನ್ಸ್ ಪಾಸಿಟಿವ್ ಚಾರ್ಜ್ ಅಂತ ಕನ್ಸಿಡರ್ ಮಾಡಿದ್ರೆ, ಸೊ ಚಾರ್ಜ್ ಆಫ್ ಪ್ರೋಟಾನ್ ವಿಚ್ ಇಸ್ ಪ್ಲಸ್ 1.6 into 10 to the power of minus 19. ಸೊ ಎನ್ ವ್ಯಾಲ್ಯೂ ಏನಾಗುತ್ತೆ, 1 ಕೂಲಮ್ ಆಫ್ ಚಾರ್ಜಲ್ಲಿ ಎಷ್ಟಿರುತ್ತೆ, 6 into 10 to the power of 18 ಎಲೆಕ್ಟ್ರಾನ್ಸ್ ಆರ್ ಪಾಸಿಟಿವ್ ಚಾರ್ಜ್ ಪಾರ್ಟಿಕಲ್ಸ್ ಇರುತ್ತೆ. ಸೊ ಅದೆಲ್ಲ ನಾವಿಲ್ಲಿ ಅಪ್ಲೈ ಮಾಡೋಕ್ಕೆ ಹೋಗಲ್ಲ, ಜಸ್ಟ್ ಇನ್ಫಾರ್ಮೇಷನಿಗೆ ಹೇಳಿದ್ದು. ಸೊ ನಾನೇನು ಮಾಡ್ತೀನಿ, ಈ ಐಗೆ ಐ ಈಸ್ ಈಕ್ವಲ್ ಟು ಕ್ಯೂ ಜಾಗದಲ್ಲಿ ಎನ್ ಇಂಟು ಇ ಡಿವೈಡೆಡ್ ಬೈ ಟಿನ ಏನು ಮಾಡ್ತೀನಿ ಅಂದರೆ ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ಟು ಬರೀತಾ ಇದ್ದೀನಿ. ಕ್ಲಿಯರ್? ಓಕೆ, ಎನಿ ಡೌಟ್ಸ್? ಸೊ ಅಪ್ ಟು ಹಿಯರ್ ಡೌಟ್ ಏನೂ ಇಲ್ಲ ಅಂದ್ಕೊಳ್ತೀನಿ. ಸೊ ವಾಟ್ ಐ ವಿಲ್ ಡೂ, ಸಿಂಪಲ್. ಈಗ ಬೇರೆ ಬುಕ್ಸಲ್ಲಿ ಬೇರೆ ರೀತಿ ಎಕ್ಸ್ಪ್ಲೈನ್ ಮಾಡಿರ್ತಾರೆ. ನೀವು ಅದಕ್ಕೆ ನಾವು ಬೇರೆ ಬುಕ್ಕನ್ನು ರೆಫರ್ ಮಾಡಿದ್ದೀವಿ ಸರ್, ಅಲ್ಲೇ ಬೇರೆ ರೀತಿ ಇದೆ. ಬಟ್ ಅಲ್ಟಿಮೇಟ್ಲಿ ಹೋಲ್ ಡಿರೈವೇಷನ್, ನಿಮಗೆ ಕಂಪ್ಲೀಟ್ ಡಿರೈವೇಷನು ಎಕ್ಸಾಕ್ಟ್ ಕಂಪ್ಲೀಟ್ ಫೈನಲ್ ರಿಸಲ್ಟ್ ಏನು ಸಿಗಬೇಕು ಅದೇ ಸಿಗಬೇಕು. ಸೊ ನೀವು ಮೆಥಡಾಲಜಿ ಯಾವ್ದು ಬೇಕಾದರೂ ತೊಗೋಬೋದು. ಓಕೆ, ಸೊ ವಾಟ್ ಮೆಥಡಾಲಜಿ ದಟ್ ಐ ಆಮ್ ಯೂಸಿಂಗ್ ಹಿಯರ್ ಇಸ್, ಐ ಆಮ್ ಜಸ್ಟ್ ಮಲ್ಟಿಪ್ಲೈಯಿಂಗ್. ಸಿ ಅಂದರೆ ಈಗ ಪ್ರೀವಿಯಸ್ ಒಂದು ಸ್ಲೈಡಲ್ಲಿ ನಾನೇನು ತೊಗೊಂಡಿದ್ದೀನಿ, ಎಲೆಕ್ಟ್ರಾನ್ಸ್ ಪರ್ ಯೂನಿಟ್ ವಾಲ್ಯೂಮ್ ಇಸ್ ಸ್ಮಾಲ್ ಎನ್ ಅಂತ ತೊಗೊಂಡಿದ್ದೀನಿ, ನಂಬರ್ ಆಫ್ ಫ್ರೀ ಚಾರ್ಜಸ್ ಆಫ್ ಆರ್ ಎಲೆಕ್ಟ್ರಾನ್ಸನ್ನು ಕ್ಯಾಪಿಟಲ್ ಎನ್ ಅಂತ ತೊಗೊಂಡಿದ್ದೀನಿ. ಸೊ ಇಲ್ಲಿ ರೇಟ್ ಆಫ್ ಫ್ಲೋ ಆಫ್ ಚಾರ್ಜ್ ಪಾರ್ಟಿಕಲ್ಸ್ ಅಂದ್ರೇನು, ಯಾವ ಚಾರ್ಜ್ ಪಾರ್ಟಿಕಲ್ಸು ಫ್ರೀ ಆಗಿರುತ್ತೋ ಆ ಚಾರ್ಜ್ ಪಾರ್ಟಿಕಲ್ಸ್ ಮಾತ್ರ ಏನಾಗ್ತಾ ಇರುತ್ತೆ, ಮೂವ್ ಆಗ್ತಿರುತ್ತೆ. ಸೊ ಹಾಗಾಗಿ ಅದನ್ನು ಕನ್ಸಿಡರ್ ಮಾಡಿದ್ರೆ ದಿಸ್ ಎನ್ ಈಸ್ ನಾಟ್ ಸ್ಮಾಲ್ ಎನ್, ಹಿಯರ್ ವಿ ಹ್ಯಾವ್ ಟು ರೈಟ್ ಇಟ್ ಆಸ್ ವಾಟ್, ಕ್ಯಾಪಿಟಲ್ ಎನ್. ಓಕೆ, ಸೊ ಕ್ಯಾಪಿಟಲ್ ಎನ್ ಆಯಿತಾ? ಓಕೆ, ಎಸ್. ಸೊ ಇದಾದಮೇಲೆ ಐ ವಿಲ್ ಜಸ್ಟ್ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ ವಾಲ್ಯೂಮ್ ಆಫ್ ದಿಸ್ ಕಂಡಕ್ಟರ್.
ಓಕೆ, ಈ ಕಂಡಕ್ಟರ್ ಏನು ಕನ್ಸಿಡರ್ ಮಾಡಿದ್ದೀನಲ್ಲ ಆ ವಾಲ್ಯೂಮ್ ಏನಿದೆ ಆ ವಾಲ್ಯೂಮನ್ನು ನಾನು ಏನು ಮಾಡ್ತಾ ಇದ್ದೀನಿ, ಮಲ್ಟಿಪ್ಲೈ ಮತ್ತು ಡಿವೈಡ್ ಮಾಡ್ತಾ ಇದ್ದೀನಿ. ಸಿಂಪಲ್, ಲೈಕ್ ಆಸ್ ಸಿಂಪಲ್ ಇಟ್ ಈಸ್ ಲೈಕ್ ಮ್ಯಾಥಮೆಟಿಕ್ಸ್. ಓಕೆ, ಎಸ್. ಸೊ ಅದಾದಮೇಲೆ ಐ ಈಸ್ ಈಕ್ವಲ್ ಟು ಎನ್, ಓಕೆ, ಇಂಟು ಇ. ಓಕೆ, ಸೊ ಈ ವಿನ ಇಲ್ಲಿ ಬರ್ಕೊಳ್ತೀನಿ. ಓಕೆ, ಇ ಡಿವೈಡೆಡ್ ಬೈ ಟಿ ಹಾಗೆ ಬರ್ಕೊಳ್ತಾ ಇದ್ದೀನಿ. ಸೊ ಜಸ್ಟ್ ರೀಅರೇಂಜ್ ಮಾಡ್ತಿದ್ದೀನಿ ಅಷ್ಟೇ ಆರ್ ಎಚ್ ಎಸ್ ಅಲ್ಲೇ. ಇಂಟು, ಓಕೆ, ಸೊ ಇಂಟು, ಸೊ ವಾಟ್ ಹ್ಯಾಪನ್ಸ್ ಹಿಯರ್, ಸಿ ಹಿಯರ್, ವಾಲ್ಯೂಮ್ ಅಂದರೆ ಏನು, ಏರಿಯಾ ಟೈಮ್ಸ್ ದ ಹೈಟ್. ಸೊ ಏರಿಯಾ, ಕ್ರಾಸ್ ಸೆಕ್ಷನಲ್ ಏರಿಯಾ, ಹೈಟ್ ಏನಂತ ತೊಗೊಳ್ತಿದ್ದೀವಿ ಇಲ್ಲಿ, ಲೆಂತ್ ಅಂತ ತೊಗೊಳ್ತಿದ್ದೀವಿ. ಓಕೆ, ಎಸ್. ಐ ಹೋಪ್ ಹಿಯರ್ ಅಪ್ ಟು ಹಿಯರ್ ಇಟ್ ಈಸ್ ವೆರಿ ಕ್ಲಿಯರ್. ಓಕೆ, ಎಸ್. ಸಿ ನಂಬರ್ ಆಫ್ ಚಾರ್ಜ್ ಪಾರ್ಟಿಕಲ್ಸ್ ಪರ್ ಯೂನಿಟ್ ವಾಲ್ಯೂಮ್. ನೋಡಿ ಇಲ್ಲಿ ಏನು ರೆಪ್ರೆಸೆಂಟ್ ಮಾಡಿದ್ದೀನಿ. ಸೊ ನಂಬರ್ ಆಫ್ ಚಾರ್ಜ್ ಪಾರ್ಟಿಕಲ್ಸ್ ಅಂದರೆ ಇಲ್ಲಿ ಎಲೆಕ್ಟ್ರಾನ್ಸು. ಎಲೆಕ್ಟ್ರಾನ್ಸ್ ಪರ್ ಯೂನಿಟ್ ವಾಲ್ಯೂಮ್ ಐ ಹ್ಯಾವ್ ಟೇಕನ್ ಇಟ್ ಆಸ್ ವಾಟ್, ಸ್ಮಾಲ್ ಎನ್. ಓಕೆ, ಸೊ ವಿಚ್ ಈಸ್ ಈಕ್ವಲ್ ಟು ಕ್ಯಾಪಿಟಲ್ ಎಮ್, ನಂಬರ್ ಆಫ್ ಫ್ರೀ ಚಾರ್ಜ್ ಪಾರ್ಟಿಕಲ್ಸ್ ಡಿವೈಡೆಡ್ ಬೈ ವಾಲ್ಯೂಮ್. ಸೊ ಹಾಗಾಗಿ ಈ ಕ್ಯಾಪಿಟಲ್ ಎನ್ ಡಿವೈಡೆಡ್ ಬೈ ವಿನ ಹೇಗೆ ಬರಿಬೋದು, ಐ ಕ್ಯಾನ್ ರೈಟ್ ಇಟ್ ಆಸ್ ವಾಟ್, ಸ್ಮಾಲ್ ಎನ್. ಆಯಿತಾ? ಓಕೆ, ಸೊ ಇನ ಹಾಗೆ ಬರ್ಕೊಳ್ಳೋಣ, ಎನ ಹಾಗೆ ಬರ್ಕೊಳ್ಳೋಣ. ಇನ್ನು ಉಳ್ಕೊಳ್ಳೋದೇನಿಲ್ಲಿ, ಎಲ್ ಡಿವೈಡೆಡ್ ಬೈ ಟಿ. L divided by T. So once again if I write here, okay, so N into E into A. Now consider this L. L ಅಂದರೆ ಏನು, ಇಲ್ಲಿಂದ ಇಲ್ಲಿಗೆ ಇರುವಂತಹ ಡಿಸ್ಟೆನ್ಸು. ಐ ಕ್ಯಾನ್ ಟೇಕ್ ಇಟ್ ಆಸ್ ವಾಟ್, ಎಸ್. ಇನ್ ಮೆಕ್ಯಾನಿಕ್ಸಲ್ಲಿ ವಿ ಕ್ಯಾನ್ ಟೇಕ್ ದಿಸ್ ಆಸ್ ವಾಟ್, ಎಸ್. ದಟ್ ಮೀನ್ಸ್ ಈ ಎಲೆಕ್ಟ್ರಾನು ಈ ಪಾಯಿಂಟಿಂದ ಈ ಪಾಯಿಂಟಿಗೆ ಡಿಸ್ಪ್ಲೇಸ್ ಆಯಿತು, ವಿಚ್ ಇಸ್ ನಥಿಂಗ್ ಬಟ್ ವಾಟ್, ಡಿಸ್ಪ್ಲೇಸ್ಮೆಂಟ್. ಸೊ ಕೆಳಗಡೆ ಏನಿದೆ ಡಿನಾಮಿನೇಟ್ರಲ್ಲಿ ಟೈಮ್ ಇದೆ. ಸೊ ವಾಟ್ ದಿಸ್ ವಿಲ್ ಬಿಕಮ್, ದ ರೇಟ್ ಆಫ್ ಚೇಂಜ್ ಆಫ್ ಡಿಸ್ಟೆನ್ಸ್, ವಿಚ್ ಈಸ್ ನಥಿಂಗ್ ಬಟ್ ವಾಟ್, ಆರ್ ಡಿಸ್ಟೆನ್ಸ್ ಆರ್ ಡಿಸ್ಪ್ಲೇಸ್ಮೆಂಟ್, ವಿಚ್ ಈಸ್ ನಥಿಂಗ್ ಬಟ್ ವಾಟ್, ವೆಲಾಸಿಟಿ. ಓಕೆ, ಸೊ ಹೆನ್ಸ್ ಐ ಕ್ಯಾನ್ ಕಾಲ್ ದಿಸ್ ಎಲ್ ಡಿವೈಡೆಡ್ ಬೈ ಟಿ ಆಸ್ ವಾಟ್, ವೆಲಾಸಿಟಿ. ಓಕೆ, ವೆಲಾಸಿಟಿ. ಸೊ ಇಲ್ಲೇನಾಗುತ್ತೆ, ದ ಚಾರ್ಜ್ ಪಾರ್ಟಿಕಲ್ಸ್ ಮೀನ್ಸ್ ಎಲೆಕ್ಟ್ರಾನ್ಸ್ ಮತ್ತು ಆಟಮ್ಸ್ ಮತ್ತು ಎಲೆಕ್ಟ್ರಾನ್ಸ್ ಅಂತ ಕನ್ಸಿಡರ್, ದೇ ಆರ್ ವೆರಿ ಮಚ್ ಟೈಟ್ಲಿ ಪ್ಯಾಕ್ಡ್ ಬಿಕಾಸ್ ದಿಸ್ ಇಸ್ ಎ ಸಾಲಿಡ್ ಮೆಟೀರಿಯಲ್. ಆ ಚಾರ್ಜ್ ಪಾರ್ಟಿಕಲ್ಸ್ ಮೂವ್ ಆಗ್ತದೆ ಅಂತ ಹೇಳಿದ್ರೆ, ಸೊ ಒಂದು ಚಾರ್ಜ್ ಪಾರ್ಟಿಕಲ್ ಒಂದು ಕಡೆಯಿಂದ ಇನ್ನೊಂದು ಕಡೆ ಮೂವ್ ಆಗೋಷ್ಟೊತ್ತಿಗೆ ಇನ್ಫೈನೈಟ್ ನಂಬರ್ ಆಫ್ ಕೊಲಿಷನ್ಸ್ ಆಗುತ್ತೆ. ಇನ್ಫೈನೈಟ್ ನಂಬರ್ ಆಫ್ ಕೊಲಿಷನ್ಸ್ ಆದಾಗ ವೆಲಾಸಿಟಿ ಒಂದು ಕಡೆ ಜಾಸ್ತಿನೂ ಆಗ್ಬೋದು, ಇನ್ನೊಂದು ಕಡೆ ಕಡಿಮೆನೂ ಆಗ್ಬೋದು. ಸೊ ಆ ಒಂದು ಚೇಂಜ್ ಆಫ್ ವೆಲಾಸಿಟಿ, ಓಕೆ, ಸೊ ದ ಹೋಲ್ ವೆಲಾಸಿಟಿ ಏನಾಗ್ತಾ ಹೋಗುತ್ತೆ, ಅಟ್ ಈಚ್ ಎವ್ರಿ ಇನ್ಸ್ಟೆಂಟ್ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಅದಕ್ಕೆ ಆವ್ರೇಜ್ ವೆಲಾಸಿಟಿ ಅಂತ ಕನ್ಸಿಡರ್ ಮಾಡ್ತೀವಿ. ಇನ್ ಅದರ್ ವರ್ಡ್ಸ್ ವಿ ವಿಲ್ ಕಾಲ್ ದಟ್ ವೆಲಾಸಿಟಿ ಆಸ್ ವಾಟ್, ಡ್ರಿಫ್ಟ್ ವೆಲಾಸಿಟಿ. ಓಕೆ, ಸೊ ಆ ಡ್ರಿಫ್ಟ್ ವೆಲಾಸಿಟಿಗೆ ಡಿಫ್ರೆಂಟ್ ಡಿರೈವೇಷನ್ ಇದೆ. ಬಟ್ ಇಲ್ಲಿ ನಾನು ಸಿಂಪಲ್ ಆಗಿ ನಿಮಗೆ ಇನ್ ವೈ ವಿ ಆರ್ ರೈಟಿಂಗ್ ಇಟ್ ಆಸ್ ಡ್ರಿಫ್ಟ್ ವೆಲಾಸಿಟಿ ಅನ್ನೋದಕ್ಕೆ ಒಂದು ಸಿಂಪಲ್ ರೀಸನ್ ಕೊಡ್ತಾ ಇರೋದು ಅಷ್ಟೇ. ಓಕೆ, ಸೊ ದೇರ್ ಫೋರ್ ಐ ಈಸ್ ಈಕ್ವಲ್ ಟು ಎನ್ ಇಂಟು ಇ ಇಂಟು ಎ ವಿ ಡಿ. ಓಕೆ, ಸೊ ವೇರ್ ಎನ್ ರೆಪ್ರೆಸೆಂಟ್ number of free charge particles or number of electrons per unit volume, E represents charge of each electron, A represents cross-sectional area of the conductor, VD represent drift velocity of that free electron which is moving from one place to another place inside a circuit. Okay, so this is what the derivation, and this derivation is very much important for 3 marks. 3 marks. Okay, so very much important. So ಹಾಗಾಗಿ I hope you understood. Simple 4 ರಿಂದ 5 steps ಅಲ್ಲಿ clear derivation ಬರುತ್ತೆ. So I hope this is very much clear for you. Okay, so if you have any doubts ಅಥವಾ ನಿಮಗೆ ಏನಾದರೂ ಬೇರೆ ಡಿರೈವೇಷನ್ಸಿನ ಇನ್ಫಾರ್ಮೇಷನ್ಸ್ ಕಂಪ್ಲೀಟ್ ಆಗಬೇಕಾಗಿದ್ದರೆ, ಓಕೆ, ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ನಿಮ್ಮ ಫೀಡ್ಬ್ಯಾಕು ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಜೊತೆಗೆ ನೀವು ಈ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ, ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಮಾತ್ರ ಮರೆಯೋದಕ್ಕೆ ಹೋಗಬೇಡಿ. ಸೊ ಐ ಹೋಪ್ ಯು ವಿಲ್ ಸಪೋರ್ಟ್ ಅವರ್ ಚಾನಲ್ ಬೈ ಸಬ್ಸ್ಕ್ರೈಬಿಂಗ್ ಆ್ಯಂಡ್ ಶೇರಿಂಗ್ ಅಂತ ಹೇಳ್ತಾ ನಮಸ್ತೆ.